ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ತಣ್ಣೀರ್ಬಾವಿ ಬೀಚ್ ಬಗ್ಗೆ, ಮಂಗಳೂರಿನ ಅತ್ಯಂತ ಫೇಮಸ್ ಆಗಿರುವಂತಹ ಜನಪ್ರಿಯತೆಯನ್ನು ಹೊಂದಿರುವಂತಹ ನಯನ ಮನೋಹರವಾಗಿರುವಂತಹ ತಣ್ಣೀರ್ಬಾವಿ ಬೀಚ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿರುವಂಥದ್ದು. ತಣ್ಣೀರ್ಬಾವಿಗೆ ಬೀಚ್ಗೆ ಡ್ಯೂಟಿ ಮೇಲೆ ಹೋದಾಗ ಅವರು ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಡ್ಯೂಟಿ ಮೇಲೆ ಈ ರೀತಿ ಹೋಗ್ತಾ ಇರ್ತಾರೆ ಟ್ರಿಪ್ಪಿಗೆ ಅಂತೆಲ್ಲ. ಅಲ್ಲಿ ಅವರು ಮಾಡಿದಂಥ ವಿಡಿಯೋ ಮತ್ತು ಅವರು ಕೂಡ ಕೆಲವೊಂದು ಮಾತುಗಳನ್ನು ಅಲ್ಲಿ ಆಡಿದ್ದಾರೆ. ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆಯಾಗಿ ತಣ್ಣೀರ್ಬಾವಿಯನ್ನು ನಾವು ಹೋಗ್ಬೇಕಂದ್ರೆ ಮಂಗಳೂರಿಂದ 12 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಮಂಗಳೂರಿನ ತಣ್ಣೀರ್ಬಾವಿ ಬೀಚು ತುಂಬ ಜನಪ್ರಿಯವಾಗಿರುವಂತಹ ನಯನ ಮನೋಹರದಿಂದ ಕೂಡಿರುವಂತಹ ಕಡಲ ತೀರವಾದ ಪ್ರದೇಶ ಅಂತಲೇ ಹೇಳ್ಬೋದು. ಬಹಳ ಸುಂದರವಾಗಿರುವಂತಹ ತಣ್ಣೀರ್ಬಾವಿ ಒಂದು ಕಡಲ ತೀರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಖಂಡಿತವಾಗಿ ಮಂಗಳೂರಿಗೆ ಹೋದಾಗ ಮಿಸ್ ಮಾಡದೆ ಹೋಗಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಲ್ಲಿ ಮಕ್ಕಳಿಗೆ ಆಡುವಂತಹ ಒಂದು ಪ್ರದೇಶ ಕೂಡ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ಖುಷಿಯಾಗುತ್ತೆ. ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ಅಲ್ಲಿರುವಂತಹ ಒಂಬಣ್ಣವನ್ನು ಹೊಂದಿರುವಂತಹ ಮರಳು ಮತ್ತು ಸೂರ್ಯಾಸ್ತ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೂರ್ಯಾಸ್ತ ಮೂಡುವಂಥದ್ದು ಬಹಳ ಜನಪ್ರಿಯವಾಗಿರುವಂಥ ಪ್ರದೇಶ ಅಲ್ಲಿ ತಣ್ಣೀರ್ಬಾವಿ ಬೀಚು. ಖಂಡಿತವಾಗಿ ಈ ವಿಡಿಯೋನ ನಾವು ನೋಡ್ಕೊಂಬರೋಣ ಅಲ್ಲ, ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಪ್ರತಿಯೊಂದು ವಿಷಯನೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ಇಷ್ಟನೇ. ಆದ್ದರಿಂದ ಈ ಒಂದು ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಮಂಗಳೂರಿಗೆ ಹಸ್ಬೆಂಡ್ ಹೋದಾಗ ಮಾಡಿರುವಂತಹ ವಿಡಿಯೋ. ಇವಾಗ ಇದು ಹಂಪನಗಟ್ಟೆಯಲ್ಲಿದ್ದಾರೆ ಹಸ್ಬೆಂಡ್, ಆಗ ಇಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ. ಅಲ್ಲಿ ಸಿಟಿಯಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ ಇವಾಗ ಮಂಗಳೂರು, ನೀವು ನೋಡ್ತಾ ಇರ್ಬೋದು. ಬಹಳ ಕ್ಲೀನು ಶುದ್ಧವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲೆಲ್ಲ ವಾತಾವರಣ ನೋಡ್ತಾ ಇದ್ದಾಗ ನೀವು ನೋಡಿ, ಮಂಗಳೂರು ಹಂಪನಗಟ್ಟೆ ಯಾವ ರೀತಿ ಇದೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿಂದ ಅವರು ತಣ್ಣೀರ್ಬಾವಿ ಹತ್ರ ಹೋಗ್ತಾರೆ. ಹಸ್ಬೆಂಡು ಇದು ಡ್ಯೂಟಿ ಮೇಲೆ ಹೋದಾಗ ಮಾಡಿರುವಂತಹ ವಿಡಿಯೋ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಎಕ್ಸ್ಪ್ಲೋರ್ ಕೂಡ ಮಾಡ್ತೀನಿ ಕೆಲವೊಂದು ವಿಷಯಗಳನ್ನ, ನನಗೆ ಗೊತ್ತಿರುವಂತಹ ತಣ್ಣೀರ್ಬಾವಿಯ ಬಗ್ಗೆ ಅಂತಾನೆ ಹೇಳ್ಬೋದು. ಅಂದರೆ ತಣ್ಣೀರ್ಬಾವಿ ಬೀಚ್ ಬಗ್ಗೆ. ಮುಂದೆ ಅವರು ಕೂಡ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ಕೇಳಿಸ್ಕೋಬಹುದು. ನೋಡ್ತಾ ಇರ್ಬೋದು, ಸಿಟಿಯಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಹಸ್ಬೆಂಡು. ಅವ್ರೊಬ್ಬರೇ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅಲ್ಲೇ ರೂಮ್ ಮಾಡ್ಕೊಂಡಿದ್ರು ಅವರು ಕೂಡ. ಇದು ಡ್ಯೂಟಿ ಮೇಲೆ ಪಾರ್ಟಿಯನ್ನ ಕರ್ಕೊಂಡು ಬಂದಾಗ ಮಾಡಿರುವಂತಹ ವಿಡಿಯೋ.
ತಣ್ಣೀರ್ ಬಾವಿ ಬೀಚ್. ತುಂಬ ಜೋರು ಅಲೆ ಬರ್ತಾ ಇದೆ. ಇವಾಗ ರೈನಿ ಸೀಸನ್ ಅಲ್ವಾ, ಅದಕ್ಕೆ ಅಲೆಗಳು ತುಂಬ ಜೋರಿದೆ. ನೋಡಿ ಎಷ್ಟು ಜೋರು ಅಲೆ ಬರ್ತಾ ಇದೆ. ಇವಾಗ ಬಿಡಲ್ಲ, ಅಲ್ಲಿ ಒಳಗಡೆ ಎಲ್ಲ ಹತ್ರ ಬಿಡಲ್ಲ. ಇವಾಗ ನೀರೊಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಸುಮ್ಮನೆ ನಾವು ದೂರದಿಂದ ನಿಂತು ನೋಡ್ಬೇಕಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಜೋರು ಅಲೆ, ದೊಡ್ಡ ದೊಡ್ಡ ಅಲೆ ಬರ್ತಾಯಿದೆ ನೋಡಿ, ಎಷ್ಟು ಜೋರು ಅಲೆ ಬರುತ್ತೆ ಅಂತ. ಜನನು ಕಡಿಮೆ ಇದ್ದಾರೆ ಈವ್ನಿಂಗ್ ಟೈಮ್. ತಣ್ಣೀರ್ ಬಾವಿ ಬೀಚ್ ಮಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಸುಂದರವಾಗಿರೋ ಬೀಚ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಇದು ಅರಬ್ಬಿ ಸಮುದ್ರದ ದಡದಲ್ಲಿರುವಂತ ಶಾಂತವಾದ ವಾತಾವರಣ ಇರುವಂತಹ ಸ್ವಚ್ಛವಾದ ಮರಳು ಮತ್ತೆ ತಂಪಾದ ಸಮುದ್ರದಿಂದ ಕೂಡಿರುವಂತಹ ಪ್ರದೇಶ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೀವು ಸಮುದ್ರದ ಅಲೆಗಳನ್ನು ನೋಡಿ ಕೂಡ ತುಂಬಾ ಎಂಜಾಯ್ ಮಾಡ್ಬೋದು, ಖುಷಿ ಕೊಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ನೀವು ಹೋದ್ರೆ ಅದೇ ರೀತಿ ಸುಂದರವಾದ ಸೂರ್ಯಾಸ್ತವನ್ನು ಕೂಡ ನೀವು ನೋಡ್ಬೋದು. ತುಂಬಾ ಖುಷಿ ಕೊಡುತ್ತೆ, ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ವ್ಯೂ. ನೀವು ಮತ್ತೆ ಫೋಟೋ ಮತ್ತೆ ವಿಡಿಯೋ ಈ ರೀತಿ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋಬಹುದು. ತುಂಬಾ ಎಂಜಾಯ್ ಮಾಡುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗಂತೂ, ಫ್ರೆಂಡ್ಸ್ ಸರ್ಕಲ್ಗಂತೂ, ಎಲ್ಲ ಕಪಲ್ಸ್ಗಳಿಗಾಗ್ಲಿ ಇದು ಉತ್ತಮ ಪ್ಲೇಸ್ ಅಂತಾನೆ ಹೇಳ್ಬೋದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ಒಂದು ಸ್ಥಳ ಹೋಗೋಕ್ಕೆ ನಿಮಗೆ ಸೂಕ್ತವಾಗಿರುವಂತಹ ಸ್ಥಳ ಅಂತಾನೆ ಹೇಳ್ಬೋದು. ಬೀಚ್ ಮತ್ತೆ ಸುತ್ತಮುತ್ತಲ ಹಸಿರು ಗಿಡಗಳು, ಮರಗಳು, ಈ ರೀತಿ ಒಂದು ಪ್ರಶಾಂತವಾದ ವಾತಾವರಣ, ನೆಮ್ಮದಿಯ ಅನುಭವ ನಿಮಗೆ ಕೊಡ್ಬೋದು ಇದು ಹೋದ್ರೆ ಖಂಡಿತವಾಗಿ. ಅದೇ ರೀತಿ ಹಸ್ಬೆಂಡು ಇದು ಒಂಟಿಯಾಗಿ ಹೋಗಿದ್ದಾರೆ, ಯಾಕಂದ್ರೆ ಅವ್ರು ಡ್ಯೂಟಿ ಮೇಲೆ ಹೋಗಿರೋದ್ರಿಂದ. ಫ್ಯಾಮಿಲಿ ಹೋದ್ರೆ ನಾವು ಕೂಡ ಅಲ್ಲಿ ಇದೇ ರೀತಿ ಎಂಜಾಯ್ ಮಾಡ್ತೀವಿ. ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ ಹೋದಾಗೆಲ್ಲ, ಎಲ್ಲೇ ಹೋದ್ರು ಕೂಡ. ಇದು ಮತ್ತೆ ಮಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವಂತ ಒಂದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ವೀಕೆಂಡು ಮತ್ತೆ ಈ ರೀತಿ ಲೀವ್ ಎಲ್ಲ ಇರುವಾಗ ತುಂಬಾ ಜನ ಕೂಡ ಅಲ್ಲಿ ಬಂದು ಎಂಜಾಯ್ ಮಾಡ್ತಾರೆ. ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ, ಕಪಲ್ ಒಟ್ಟಿಗೆ ಈ ರೀತಿ ಎಲ್ಲ ಬಂದು ಒಂದು ಶಾಂತವಾದ ವಾತಾವರಣದಲ್ಲಿ ಕಾಲ ಕಳೆಯೋಕ್ಕೆ ಬಹಳ ಜನ ಇದಕ್ಕೆ ಇಷ್ಟಪಡ್ತಾರೆ ಅಂತ. ಮತ್ತೆ ಈ ಬೀಚು ಬಹಳ ಸುಂದರವಾಗಿರುವಂತ ಬೀಚು. ಮತ್ತೆ ಅಲೆಗಳು ಎಷ್ಟು ಜೋರು ಬರುತ್ತೆ ನೋಡ್ರಿ, ಫುಲ್ಲು ಜೋರು ಅಲೆ, ಸಖತ್ತು ಜೋರು ಬರ್ತದೆ ಅಲೆಗಳು. ಮತ್ತೆ ಸ್ವಚ್ಛವಾಗಿರುವಂಥದ್ದು. ಇಲ್ಲಿ ಒಂಥರ ಶಾಂತ ವಾತಾವರಣ ಕೂಡ ಇರುತ್ತೆ. ನಮಗೆ ತಂಪಾದ ಗಾಳಿ ಬೀಳಿಸ್ತಾ ಇರುತ್ತದೆ, ತಂಪಾದ ವಾತಾವರಣ, ಅಲೆಗಳನ್ನು ನೋಡ್ಕೊಂಡು. ಮತ್ತೆ ಒಂದು ವಿಶಾಲವಾಗಿರುವಂತ ಮರಳು, ಅಲ್ಲಿ ಮರಳು ಒಂಬಣ್ಣ ಇರುವಂಥದ್ದು. ಮತ್ತೆ ಸೂರ್ಯನ ಒಂದು ಹುಟ್ಟುವುದು, ಸೂರ್ಯ ಹುಟ್ಟೋದು ಮತ್ತೆ ಸೂರ್ಯ ಮುಳುಗೋದು, ಇದು ಎರಡನ್ನೂ ಕೂಡ ಅಲ್ಲಿ ನೀವು ಬೆಳಗಿನ ಜಾವಾಗ್ಲಿ ಸಂಜೆ ಜಾವಾಗ್ಲಿ ಬಹಳ ಉತ್ತಮವಾದ ಒಂದು ಕಾಲ ಕಳೆಯೋಕ್ಕೆ ನಿಮಗೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಮನ್ಸಿಗೆ ಕೂಡ ಒಂಥರ ಮುದ ಕೊಡುವಂಥದ್ದು. ಕುಟುಂಬದೊಂದಿಗೆ ಹೋದ್ರೆ ಇದು ತುಂಬಾ ಖುಷಿ ಕೊಡುವಂಥದ್ದೇ ಪ್ಲೇಸು. ಕುಟುಂಬ ಸ್ನೇಹಿತರೊಂದಿಗೆ ಇದನ್ನು ಒಂದು ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಇದು ಸೌಂದರ್ಯವನ್ನು ನಮಗೆ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ಬೋದು ಅಲ್ಲಿ ಹೋದಾಗ. ಖಂಡಿತವಾಗಿಯೂ ನೀವು ಮಂಗಳೂರಿಗೆ ಹೋದಾಗ ಈ ಒಂದು ಪ್ಲೇಸಿಗೆ ನೀವು ಅಂದ್ರೆ ತಣ್ಣೀರ್ ಬಾವಿ ಬೀಚ್ಗೆ ಖಂಡಿತವಾಗಿಯೂ ನೀವು ವಿಸಿಟ್ ಕೊಡಿ. ತುಂಬಾ ಸೂಪರ್ ಆಗಿರುತ್ತೆ, ಹೋದಾಗ ಎಂಜಾಯ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.